ಚಿತ್ರದುರ್ಗ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಇನ್ನಿಲ್ಲ. ಇಂದು ಬೆಳಗಿನ ಜಾವ 3:15ಕ್ಕೆ ಕಿಮ್ಸ್ನಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ. ಚಿತ್ರದುರ್ಗ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಇನ್ನಿಲ್ಲ. ಇಂದು ಬೆಳಗಿನ ಜಾವ 3:15ಕ್ಕೆ ಕಿಮ್ಸ್ನಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಡಿ ಸುಧಾಕರ್ ಅವರು ನಿಧನರಾಗಿದ್ದಾರೆ. ಶ್ವಾಸಕೋಶ ಸೋಂಕಿನಿಂದ ಬಳಲುತ್ತಿದ್ದ ಡಿ ಸುಧಾಕರ್ ಕಳೆದ 1 ತಿಂಗಳಿನಿಂದ ಚಿಕಿತ್ಸೆ ಪಡಿತಾ ಇದ್ರು. ಆರಂಭದಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ರು. ಮೊಣಕಾಲು ಶಸ್ತ್ರಚಿಕಿತ್ಸೆಗೊಳಗಾಗಿದ್ದ ಡಿ ಸುಧಾಕರ್ ಅವರು ಈ ವೇಳೆ ಶ್ವಾಸಕೋಶ ಸೋಂಕು ಉಲ್ಬಣಗೊಂಡಿತ್ತು. ಚಿತ್ರದುರ್ಗ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಇಂದು ಬೆಳಗಿನ ಜಾವ 3:15ಕ್ಕೆ ಕಿಮ್ಸ್ನಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಡಿ ಸುಧಾಕರ್ ನಿಧನರಾಗಿದ್ದಾರೆ. ಶ್ವಾಸಕೋಶ ಸೋಂಕಿನಿಂದ ಡಿ ಸುಧಾಕರ್ ಅವರು ಬಳಲ್ತಾ ಇದ್ರು. ಕಳೆದ 1 ತಿಂಗಳಿನಿಂದ ಚಿಕಿತ್ಸೆ ಪಡಿತಾ ಇದ್ರು. ಆರಂಭದಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ರು. ಅದಾದ ನಂತರ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಇನ್ನು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು ಡಿ ಸುಧಾಕರ್ ಅವರು. ಈ ಒಂದು ಸಂದರ್ಭದಲ್ಲಿ ಶ್ವಾಸಕೋಶದ ಸೋಂಕು ಕೂಡ ಉಲ್ಬಣಗೊಂಡಿತ್ತು. ಹಾಗಾಗಿ ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಪ್ರಾರಂಭದ ದಿನಗಳಲ್ಲಿ. ಅದಾದ ನಂತರ ಅವರನ್ನ ಕಿಮ್ಸ್ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಯಿತು. ಕಿಮ್ಸ್ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ತಂಡ ಚಿಕಿತ್ಸೆ ನೀಡ್ತಾ ಇದ್ರು. ಬಹಳ ಒಂದು ಚಿಕಿತ್ಸೆ ನೀಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಒಂದು ಟೆಕ್ನಾಲಜಿಯನ್ನೆಲ್ಲವನ್ನು ಕೂಡ ಬಳಸಿಕೊಂಡು ಚಿಕಿತ್ಸೆ ನೀಡಲಾಗಿತ್ತು. ಚಿಕಿತ್ಸೆಗೆ ಪ್ರಾರಂಭದಲ್ಲಿ ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ ಎಂಬ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಸ್ವಲ್ಪ ಕೋಮಾಗೂ ಕೂಡ ತೆರಳಿದ್ರು. ಅದಾದ ನಂತರ ಕೋಮಾದಿಂದ ಬಂದ ನಂತರ ವೈದ್ಯರು ಇನ್ನೇನು ಚೇತರಿಕೆ ಆಗತ್ತೆ ಅಂತ ಕೂಡ ಹೇಳ್ತಾ ಇದ್ರು. ಆದರೆ ಈಗ ಡಿ ಸುಧಾಕರ್ ಅವರು ಬಾರದ ಲೋಕಕ್ಕೆ ತೆರಳಿದ್ದಾರೆ. ಇಂದು ಬೆಳಗಿನ ಜಾವ 3:15ಕ್ಕೆ ರಾಜಕೀಯ ವಲಯದಲ್ಲಿ ಈಗ ಬಹುದೊಡ್ಡ ಶಾಕ್ ಅಂತ ಹೇಳಬಹುದು, ಬಹುದೊಡ್ಡ ಆಘಾತ. ಯಾಕೆಂತಂದರೆ ಇನ್ನೂ ರಾಜಕೀಯ ಭವಿಷ್ಯ ಅನ್ನೋದಿತ್ತು ಡಿ ಸುಧಾಕರ್ ಅವರಿಗೆ. ಸಾಕಷ್ಟು ಸಾಧನೆಗಳನ್ನು ಮಾಡಿದ್ರು, ಜೊತೆಗೆ ಸದಾ ಜನರ ಮಧ್ಯೆಯೇ ಇರ್ತಾ ಇದ್ರು. ಹಾಗಾಗಿ ಜನಮೆಚ್ಚಿದ ನಾಯಕ ಎಂಬ ಕೀರ್ತಿ ಕೂಡ ಅವರಿಗಿತ್ತು. ಜೊತೆಗೆ ಜಾತ್ಯತೀತ ನಾಯಕ ಯಾರು ಅಂತಂದರೆ ಡಿ ಸುಧಾಕರ್ ಅವರ ಹೆಸರು ಹೇಳೋರು. ಅಷ್ಟರ ಮಟ್ಟಿಗೆ ಹೆಸರುವಾಸಿಯನ್ನು ಪಡ್ಕೊಂಡಿದ್ರು. ಇಂದು ಬೆಳಗಿನ ಜಾವ 3:15ಕ್ಕೆ ಕಿಮ್ಸ್ನಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ. ಮೊದಲಿಗೆ ಪ್ರಾರಂಭದಲ್ಲಿ ಮೊಣಕಾಲು ಶಸ್ತ್ರಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ಅಂತ ಆಸ್ಪತ್ರೆಗೆ ದಾಖಲಾಗಿದ್ರು. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಲಾಯಿತು. ಅದಾದ ನಂತರ ಶ್ವಾಸಕೋಶದ ಸೋಂಕು ಇರೋದು ಕೂಡ ಆ ಒಂದು ಚಿಕಿತ್ಸೆಯ ಸಂದರ್ಭದಲ್ಲಿ ತಿಳಿದು ಬಂತು. ಹಾಗಾಗಿ ಒಂದು ಚಿಕಿತ್ಸೆಯನ್ನು ಕೂಡ ತೀವ್ರಗೊಳಿಸಲಾಗಿತ್ತು. ಅದಾದ ನಂತರ ಅವರನ್ನ ವರ್ಗಾವಣೆ ಮಾಡಲಾಯಿತು ಕಿಮ್ಸ್ ಆಸ್ಪತ್ರೆಗೆ. ಮಾರ್ಚ್ 28, 1961ರಂದು ಡಿ ಸುಧಾಕರ್ ಅವರು ಜನಿಸಿದ್ರು. ಎನ್ ದಶರಥಯ್ಯ, ಕಾಂಚನ ಮಾಲಮ್ಮ ದಂಪತಿಯ ಪುತ್ರ. ಚಿತ್ರದುರ್ಗ ನಗರದಲ್ಲಿ PUC ಮುಗಿಸಿದ್ರು ಸುಧಾಕರ್ ಅವರು. ಶಿವಮೊಗ್ಗದ ನ್ಯಾಷನಲ್ ಕಾಲೇಜಿನಲ್ಲಿ BCom ಪದವೀಧರ. ಚಿಕ್ಕಪ್ಪ ಎನ್ ಜಯಣ್ಣ ಗರಡಿಯಲ್ಲಿ ರಾಜಕೀಯ ಕಲಿಕೆ ಮಾಡಿಕೊಂಡ್ರು. ತಂದೆಯಿಂದ ಬಳುವಳಿಯಾಗಿ ಬಂದಿದ್ದಂತಹ ಲಿಕ್ಕರ್ ಉದ್ಯಮ ಅದನ್ನೂ ಕೂಡ ಯಶಸ್ವಿಯಾಗಿ ನಡೆಸಿದ್ರು. 1978, 1989ರಲ್ಲಿ ಚಳ್ಳಕೆರೆ ಶಾಸಕರಾಗಿದ್ದರು ಎನ್ ಜಯಣ್ಣ ಅವರು, ಅಂದರೆ ಸುಧಾಕರ್ ಅವರ ಚಿಕ್ಕಪ್ಪ. 2004ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಸುಧಾಕರ್ ಅವರು ಆಯ್ಕೆ ಆಗ್ತಾರೆ. ಇನ್ನು 2008ರಲ್ಲಿ ಹಿರಿಯೂರು ಕ್ಷೇತ್ರಕ್ಕೆ ಶಿಫ್ಟ್ ಆಗಿದ್ರು. ಪಕ್ಷೇತರ ಅಭ್ಯರ್ಥಿಯಾಗಿ ಸುಧಾಕರ್ ಅವರು ಗೆಲುವು ಸಾಧಿಸಿದ್ರು. 2013ರಲ್ಲಿ ಹಿರಿಯೂರಿನಿಂದ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆ ಆಗ್ತಾರೆ. 2023ರಲ್ಲಿ ಹಿರಿಯೂರು ಕ್ಷೇತ್ರದಲ್ಲಿ ಗೆಲುವು ಸಾಧಿಸ್ತಾರೆ. ಸಚಿವರಾಗಿ ಸೇವೆಯನ್ನ ಮಾಡ್ತಾರೆ. DKಶಿ ಜೊತೆ ಅವಿನಾಭಾವ ಸಂಬಂಧವನ್ನ ಸುಧಾಕರ್ ಅವರು ಹೊಂದಿದ್ದಾರೆ. ಇನ್ನು ಮಾರ್ಚ್ 28, 1961ರಂದು ಡಿ ಸುಧಾಕರ್ ಅವರು ಜನಿಸಿದ್ರು. ಎನ್ ದಶರಥಯ್ಯ, ಕಾಂಚನ ಮಾಲಮ್ಮ ದಂಪತಿಯ ಪುತ್ರರಾಗಿ ಜನಿಸ್ತಾರೆ. ಇನ್ನು ಚಳ್ಳಕೆರೆಯಲ್ಲಿ ಅವರ ಪ್ರಾಥಮಿಕ ಶಿಕ್ಷಣ ಆಗಿರಬಹುದು, ಜೊತೆಗೆ ಪ್ರೌಢ ಶಿಕ್ಷಣ ಎರಡೂ ಕೂಡ ಅವರ ಹುಟ್ಟೂರಿನಲ್ಲೇ ಒಂದು ಪೂರೈಕೆ ಮಾಡಿಕೊಳ್ತಾರೆ. ಅದಾದ ನಂತರ ಚಿತ್ರದುರ್ಗ ನಗರದಲ್ಲಿ PUCಯನ್ನು ಕೂಡ ಮಾಡಿಕೊಳ್ತಾರೆ. ಇನ್ನು ಶಿವಮೊಗ್ಗದ ನ್ಯಾಷನಲ್ ಕಾಲೇಜಿನಲ್ಲಿ BCom
ಪದವೀಧರರಾಗ್ತಾರೆ. ಇನ್ನು ಚಿಕ್ಕಪ್ಪ ಎನ್ ಜಯಣ್ಣ ಅವರ ಗರಡಿಯಲ್ಲಿ ರಾಜಕೀಯ ಕಲಿಕೆಯನ್ನು ಮಾಡ್ತಾರೆ. ಅವರು ಕೂಡ ರಾಜಕೀಯ ರಂಗದಲ್ಲಿ ಗುರುತಿಸಿಕೊಂಡಂತಹ ಒಬ್ಬ ಮಹಾನ್ ನಾಯಕ ಜಯಣ್ಣ ಅವರು. ಸದ್ಯಕ್ಕೆ ಅವರ ಗರಡಿಯಲ್ಲೇ ರಾಜಕೀಯ ಒಂದು ಕಲಿಕೆಯನ್ನು ಕೂಡ ಮಾಡ್ಕೊಳ್ತಾರೆ. ಅದರ ಜೊತೆಗೆ ತಂದೆಯಿಂದ ಒಂದು ಲಿಕ್ಕರ್ ಉದ್ಯಮ ಏನಿರುತ್ತೆ ಅದು ಬಳುವಳಿಯಾಗಿ ಬಂದಿರ್ತಾರೆ. ಅಂದರೆ ಮೊದಲು ತಂದೆ ಆ ಒಂದು ಲಿಕ್ಕರ್ ಉದ್ಯಮವನ್ನು ಮಾಡ್ತಾ ಇದ್ರು. ತಂದೆ ಎನ್ ದಶರಥಯ್ಯ ಅವರು ಈ ಒಂದು ಲಿಕ್ಕರ್ ಉದ್ಯಮದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ರು. ಅದಾದ ನಂತರ ಡಿ ಸುಧಾಕರ್ ಅವರು ಆ ಒಂದು ಲಿಕ್ಕರ್ ಉದ್ಯಮವನ್ನು ಮುಂದುವರಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಡಿ ಸುಧಾಕರ್ ಪಾರ್ಥಿವ ಶರೀರ ಶಿಫ್ಟ್. ಕಿಮ್ಸ್ ಆಸ್ಪತ್ರೆಯಿಂದ ಶಿಫ್ಟ್ ಆಗಲಿದೆ ಪಾರ್ಥಿವ ಶರೀರ. ಬೆಳಗ್ಗೆ 11 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಅಂತಿಮ ದರ್ಶನ. ಕೆಪಿಸಿಸಿ ಕಚೇರಿಯಲ್ಲಿ ಅಂತಿಮ ನಮನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕಿಮ್ಸ್ ಆಸ್ಪತ್ರೆಯಿಂದ ಶಿಫ್ಟ್ ಆಗಲಿದೆ ಈ ಒಂದು ಪಾರ್ಥಿವ ಶರೀರ. ಬೆಳಗ್ಗೆ 11 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಇನ್ನು ಕೆಪಿಸಿಸಿ ಕಚೇರಿಯಲ್ಲಿ ಅಂತಿಮ ನಮನಕ್ಕೆ ಈಗ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿಯಾಗಿ ಕೂಡ ಅಂದರೆ ಉಸ್ತುವಾರಿ ಸಚಿವರಾಗಿಯೂ ಕೂಡ ಡಿ ಸುಧಾಕರ್ ಅವರು ಸಾಕಷ್ಟು ಹೆಸರನ್ನ ಗಳಿಸಿದ್ದಾರೆ. ಇನ್ನು ಮೂಲತಃ ಚಳ್ಳಕೆರೆ ಮೂಲದವರು, ಜೈನ ಸಮುದಾಯಕ್ಕೆ ಸೇರಿದವರು. ಜೈನ ಸಮುದಾಯಕ್ಕೆ ಸೇರಿದ್ರು ಕೂಡ ಎಲ್ಲರನ್ನೂ ಕೂಡ ಒಂದೇ ಸಮಾನವಾಗಿ ನೋಡ್ತಾ ಇದ್ರು. ಜಾತ್ಯತೀತ ನಾಯಕ ಎಂಬ ಬಿರುದನ್ನು ಕೂಡ ಪಡ್ಕೊಂಡಿದ್ರು. ಕೇವಲ ಒಂದು 62ರಿಂದ ಒಂದು 64 ವರ್ಷ ಇರಬಹುದು. ಈ ಒಂದು ಏಜ್ನಲ್ಲಿ ಅವರು ಅದರಲ್ಲೂ ಕೂಡ ಬಹಳ ಆ್ಯಕ್ಟಿವ್ ಆಗಿದ್ದಂತಹ ಸಚಿವರು, ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ರು. ಅಂಥವರನ್ನು ಕಳ್ಕೊಂಡಂತಹ ಈಗ ಚಿತ್ರದುರ್ಗ ಜಿಲ್ಲೆ ಏನಿದೆ, ಚಿತ್ರದುರ್ಗ ಜಿಲ್ಲೆ ಕೂಡ ಸದ್ಯಕ್ಕೆ ಅನಾಥ ಆಗಿದೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಿಜಕ್ಕೂ ಕೂಡ ಈ ಒಂದು ಏನು ರಾಜಕೀಯ ಪಡಸಾಲೆಯಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು. ಚಿತ್ರದುರ್ಗ ಉಸ್ತುವಾರಿ ಸಚಿವರು ಡಿ ಸುಧಾಕರ್ ಅವರು ಇನ್ನಿಲ್ಲ ಅನ್ನೋ ಒಂದು ವಿಚಾರವೇ ಈಗ ಜೀರ್ಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂತಂದರೆ ಇನ್ನೂ ಕೂಡ ಉನ್ನತ ಶಿಖರಕ್ಕೆ ಇರುವಂತಹ ಸಾಧ್ಯತೆಗಳಿತ್ತು. ಸದ್ಯಕ್ಕೆ ಅವರನ್ನು ಕಳೆದುಕೊಂಡಂತಹ ಕುಟುಂಬದವರ ಪರಿಸ್ಥಿತಿ ಯಾವ ರೀತಿ ಇದೆ ಅದನ್ನು ನಿಮ್ಮ ಜೊತೆ ಮಾತನಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು